ಸರ್ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸರ್, ಕಸ್ಟಮರ್ 2 ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ಸ್ತಾ ಇದ್ದಾರೆ. 20 ಲಕ್ಷ ಕೊಟ್ಟು ಕಾಂಪೌಂಡೇ ಹಾಕ್ಸ್ಬೋದಾಗಿತ್ತು. ಕಾಂಪೌಂಡ್ಗಿಂತ ನಮ್ಮ ಫೆನ್ಸಿಂಗೇ ಉತ್ತಮ ಅಂತ ಹೇಳಿ ಅವರು ಮಾತ್ರ ಕೆಲಸ ಮಾಡಿಸಿದ್ದಾರೆ. ನೀವು ಇಲ್ಲೇ ತಿಳ್ಕೊಬೋದು ನಮ್ಮ ವರ್ಕ್ ಯಾವ ರೀತಿ ಇದೆ ಅಂತ. ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ರೈತರುಗಳು ಮಾಡಿಸೋದಾದ್ರೆ ಮಾಡಿಸ್ಬೋದು, ಇದು ಒಂದು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಕಾಸ್ಟ್ ಕಡಿಮೆ ಆಗುತ್ತೆ. ನಾವೇ ನಿಮ್ಮ ಸ್ಪಾಟಿಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟು ಬರುತ್ತೆ, ಇಷ್ಟು ಆಗುತ್ತೆ ಅಂತ ಕೊಟೇಶನ್ ಕೊಟ್ಟು ಆಮೇಲೆ ಕೆಲಸ ಮಾಡ್ತೀವಿ ಸರ್. ನಮಸ್ತೆ ಎಲ್ಲರಿಗೂ, ನಮ್ಮ ಹೆಸರು ಚಂದ್ರಶೇಖರ್ ಅಂತ. ನಾವು ಮದ್ದೂರಿಂದ ಮಂಡ್ಯ ಡಿಸ್ಟಿಕ್ ಅರೇಕಲ್ದೊಡ್ಡಿ ಗ್ರಾಮದಿಂದ ಮಾತಾಡೋದು. ನಾವು ಇವತ್ತು ನಮ್ಮದು ಹಾಸನ್ ಟು ಸಕಲೇಶಪುರ ರೋಡಲ್ಲಿ ಮೇನ್ ರೋಡ್ ಸೈಡಲ್ಲೇ ನಾವು ಒಂದು ವರ್ಕ್ ಮಾಡಿದ್ದೀವಿ. ನಮ್ಮ ಕೆಲಸ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಇವತ್ತು ನಾವು ತೋರಿಸ್ಕೊಡ್ತೀವಿ. ಕಸ್ಟಮರ್ನೇ ಕೇಳ್ಬೋದು ನಮ್ಮ ಕೆಲಸ ಯಾವ ರೀತಿ ಇದೆ, ನಾವು ಯಾವ ರೀತಿ ಮಾಡಿದ್ದೀವಿ ಅಂತ. ಕಸ್ಟಮರ್ಗೆ ಏನು ಅನಿಸಿದೆ ಅಂತ ಅವ್ರನ್ನೇ ಕೇಳಿ ಸರ್ ಲೈವಾಗಿ. ನೀವು ಸರ್ ಹೇಗೆ ಅನಿಸುತ್ತೆ ಸರ್ ಕೆಲಸ? ಕೆಲಸದ ಬಗ್ಗೆ ನಮಗೆ ಖುಷಿ ಆಯಿತು. ಯಾಕೆಂದರೆ ಹೊಸ್ದಾಗಿ ಒಂದು ಬಿಲ್ಡಿಂಗ್ ಮಾಡಿದ್ವಿ, ಸುತ್ತ ಫೆನ್ಸಿಂಗ್ ಮಾಡಬೇಕಾಗಿತ್ತು. ಕಾಂಪೌಂಡ್ ಮಾಡೋದಾಗಲಿ, ಬೇರೆ ಇನ್ನು ರೆಡಿ ಕಾಂಪೌಂಡ್ ಹಾಕೋದಾಗಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ನಾವು ಥಿಂಕ್ ಮಾಡಿ ನಾವು ಯೂಟ್ಯೂಬಲ್ಲಿ ಇವ್ರನ್ನ ನೋಡಿದ್ವಿ, ಚಂದ್ರಶೇಖರ್ ಅಂತೇಳಿ. ಅವರು ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿದಾಗ ನಮಗೆ ಹೊರಗಡೆಯಿಂದ ಮಾಡಿದ್ದೆಲ್ಲ ಯೂಟ್ಯೂಬಲ್ಲಿ ನೋಡಿದ್ವಿ. ಅದು ನಮಗೆ ಖುಷಿ ಆಯಿತು. ನಾವು ಒಂದು ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಈ ಥರ ಇದೆ ಅಂತ. ಅದಕ್ಕೆ ಆಯ್ತು ಮಾಡಿಕೊಡೋಣ ಸರ್ ಅಂತ ಹೇಳಿದರು. ಅದರಂತೆ ಅವ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನಮ್ಮ ಭಾವನೆ. ಚೆನ್ನಾಗಿದೆ. ರೈತರುಗಳು ಮಾಡಿಸೋದಾದ್ರೆ ಮಾಡಿಸ್ಬೋದು, ಇದು ಒಂದು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಕಾಸ್ಟ್ ಕಡಿಮೆ ಆಗುತ್ತೆ. ಮೆಟೀರಿಯಲ್ ಕ್ವಾಲಿಟಿಯಲ್ಲಿ ಹೇಗೆ ಅನಿಸುತ್ತೆ? ಮೆಟೀರಿಯಲ್ ಕ್ವಾಲಿಟಿ ನಾವು ಹೇಳಿದ್ದು ಹಾಕ್ಕೊಟ್ಟಿದ್ದಾರೆ. ನಮ್ಮದು ಕಲ್ಕಂಬ ಇತ್ತು, ಅವ್ರದ್ದು ನಾವು ಬೆಂದ್ ಕಂಬ ಹಾಕಬಾರ್ದು, ಹಸಿ ಕಂಬ ಹಾಕಬೇಕು ಅಂತ ಹೇಳಿದ್ವಿ. ಅದಕ್ಕೆ ಅವರ ಹಸಿ ಕಂಬ ಅಂತಲೇ ತಂದರು, ಅದನ್ನೇ ಮಾಡಿದ್ದಾರೆ. ಸುಪ್ರೀಮ್ ಹಾಕಬೇಕು, ಟಾಟಾದು ತಂತಿ ಎಳಿಬೇಕು ಅಂದ್ವಿ ಇದನ್ನು. ಹಾಗಾಗಿ ಎಲ್ಲ ಅದನ್ನು ಮಾಡಿಕೊಟ್ಟಿದ್ದಾರೆ. ನಮ್ಗೆ ಖುಷಿಯಾಗಿದೆ. ಈಗ ಫೆನ್ಸಿಂಗ್ ನೋಡೋಕ್ಕೂ ಒಂಥರ ಲಕ್ಷಣ ಕಾಣುತ್ತೆ ಮನೆ ಸುತ್ತ. ಹಾಗಾಗಿ ಮುಂದೆ ಯಾರಾದರೂ ಮಾಡಿಸೋಂಥವ್ರಿದ್ದರೆ ಇನ್ನು ಅಡ್ರೆಸ್ ಬೇಕಾದ್ರೆ ನಮ್ಮ ಹತ್ರನೂ ಇರುತ್ತೆ, ಬೇಕಾದ್ರೆ ತಗೋಬೋದು. ನಮ್ಮದು ಬೈರಾಪುರ, ಆಲೂರು ತಾಲೂಕು, ಹಾಸನ ಡಿಸ್ಟಿಕ್ಕು, ಆಲೂರು ತಾಲೂಕು ಬೈರಾಪುರ ನಮ್ಮದು. ಬೈರಾಪುರ ವಿಲೇಜಲ್ಲಿ ಇದನ್ನು ಮಾಡಿಸಿದ್ದೀವಿ ಈಗ ಹೊಸ್ದಾಗಿ ಫಸ್ಟು. ಇದಲ್ದಲ್ಲೇ ಬೇರೆ ಕಡೆನೂ ಒಂದು 2-3 ಕಡೆ ಮಾಡಿದ್ದಾರೆ. ಇನ್ನು ಮುಂದೆ ಏನಾದ್ರು ಮಾಡಿಸೋಂಥವ್ರಿದ್ದರೆ ಧಾರಾಳವಾಗಿ ಮಾಡಿಸ್ಬೋದು, ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಚೆನ್ನಾಗಿದೆ ಅನ್ನೋದು ನಾವು ಹೇಳ್ತಾ ಇದ್ದೀವಿ. ಸೊ ಕೆಲಸಗಾರರ ಕೆಲಸ ಹೇಗೆ ಅನಿಸ್ತು ನಿಮಗೆ? ಕೆಲಸಗಾರರು ಪಾಪ ಅವರು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ನಮಗೆ ಖುಷಿಯಾಗಿದೆ ಈ ಕೆಲಸ ಅಂತ ನಾವು ಹೇಳ್ತೇವೆ. ಒಂದು ಬೆಸ್ಟ್ ಪ್ರೈಸ್ಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್? ಹೌದು. ಸರ್ ನಿಮ್ಮ ಕೆಲಸ ಯಾವ ರೀತಿ ಇರುತ್ತೆ ಸರ್? ಸರ್ ನಮ್ಮ ಕೆಲಸ ಕಸ್ಟಮರ್ಗೆ ಯಾವ ರೀತಿ ಬೇಕಾಗುತ್ತೋ. ಈಗ ನೋಡಿ ಸರ್, ಇದು 7 ಅಡಿ ಕಲ್ಲು ಭೂಮಿ ಒಳಗಡೆ 2 ಅಡಿ ಹೋಗಿದೆ, ಮೇಲ್ಗಡೆ 5 ಅಡಿ ಉಳ್ಕೊಂಡಿದೆ. ಏನಕ್ಕಪ್ಪ ಈ ಪರ್ಪಸ್ ಅಂದರೆ ಯಾವುದೇ ಕಾರಣಕ್ಕೂ ಇದು ಕಲ್ಲು ಶೇಕ್ ಬರಲ್ಲ 2 ಅಡಿ ಹೋಗೋದ್ರಿಂದ. ಕೆಲವ್ರು ಏನು ಮಾಡ್ತಾರೆ, 1.5 ಅಡಿ ಹಾಕ್ತಾರೆ, ಅದು ಮೇಲ್ಗಡೆ ಶೇಕಿಂಗ್ ಬರುತ್ತೆ. ಈಗ 2 ಅಡಿ ಹಾಕಿರೋದ್ರಿಂದ ಇದು ಶೇಕಿಂಗ್ ಬರಲ್ಲ. 5 ಅಡಿ ಮೇಲ್ಗಡೆ ಉಳ್ಕೊಂಡಿದೆ. ಕಸ್ಟಮರ್ಗೆ 8 ಅಡಿ ಬೇಕು ಅಂದರೆ 8 ಅಡಿ ಹಾಕ್ತೀವಿ. 8 ಅಡಿ ಹಾಕಿದ್ರೆ 2 ಅಡಿ ಒಳಗಡೆ ಹೋಗುತ್ತೆ, 6 ಅಡಿ ಮೇಲ್ಗಡೆ ಉಳ್ಕೊಳ್ಳುತ್ತೆ, 8 ಬರುತ್ತೆ. ಇದು ನಿಮಗೆ ತುಂಬ ಕಾಸ್ಟ್ ಆಗುತ್ತೆ ಅಂದರೆ ಮೆಸ್ಸು ಬರೀ ತಂತಿ ಮಾತ್ರ ಹಾಕ್ಕೊಡ್ತೀವಿ ನಾವು. ಯಾವ ಪ್ರಾಣಿನೂ ಒಳಗಡೆ ಬರೋಕ್ಕಾಗಲ್ಲ. ಅವ್ರು ಹಾಕಿರೋ ಬೆಳೆ ನಾಶ ಮಾಡೋಕ್ಕೆ ಯಾವುದೇ ರೀತಿ ಸಾಧ್ಯ ಆಗಲ್ಲ. ಯಾವ ಪ್ರಾಣಿನೂ ಬರೋಕ್ಕಾಗಲ್ಲ, ಯಾವ ಮನುಷ್ಯರು ಬರೋಕ್ಕಾಗಲ್ಲ. ಮೇಲೆಲ್ಲ ನೋಡ್ಬೋದು ನೀವು, ಒಂದು ಕೈ ಇಟ್ಟರು ಕೂಡ ಚುಚ್ಚುತ್ತೆ. ಯಾರು ಬಂದು 10 ಬರೋಕ್ಕೆ ಕೂಡ ಆಗಲ್ಲ ಒಳಗಡೆಗೆ. ಸರ್ ಈಗ ನೀವು ನೋಡ್ತಾ ಇರ್ಬೋದು, ಈ ಲೈನ್ ಪೂರ್ತಿ ಮತ್ತು ಈ ಲೈನ್ ಪೂರ್ತಿ ನಿಮಗೆ ಎಲ್ಲ ಈ ಮೂಲೆಯಲ್ಲಿ ನಿಂತಿರುತ್ತೆ. ಈ ಮೂಲೆಯಲ್ಲಿ ನಾವು ಒಂದೇ ಗುಂಡಿಗೆ 2 ಕಲ್ಲು ಹಾಕಿ ಟೈಟ್ ಮಾಡಿ ಆ ಕಡೆ ಒಂದು ಸಪೋರ್ಟ್ ಕಲ್ಲು, ಈ ಕಡೆ ಒಂದು ಸಪೋರ್ಟ್ ಕೊಡೋದ್ರಿಂದ ಪೂರ್ತಿ ಸ್ಟ್ರೆಂತ್ ಎಲ್ಲ ಈ ಮೂಲೆಯಲ್ಲಿ ನಿಂತ್ಕೊಳ್ಳುತ್ತೆ. 1 ಕಲ್ಲು ಕೊಟ್ಟರೆ ಏನಾಗುತ್ತೆ, ಕಟ್ಟಾಗುತ್ತೆ ಸರ್. ಅದು 2 ಕಲ್ಲು ಕೊಟ್ಟಾಗ ವಜನ್ ಪೂರ್ತಿ ನೀಟಾಗಿ ಹಿಡಿಯುತ್ತೆ ಅದು. ಮತ್ತು ವ್ಯಾರಂಟಿಯಲ್ಲಿ ಯಾವ ಥರ ಇದೆ ಇದ್ರದ್ದು? ಸರ್ ಟಾಟಾ ಕಂಪ್ನಿಯವರೇ 25 ವರ್ಷ ತಂತಿಗೆ ವಾರಂಟಿ ಕೊಡೋದ್ರಿಂದ ನಾವು 25 ವರ್ಷ ವಾರಂಟಿ ಕೊಡ್ತೀವಿ. ಕಲ್ಲಂತೂ ಸರ್ ನಾವು ಹಸಿ ಕಲ್ಲು ಹಾಕಿರೋದು. ಇದು ಬಳ್ಳಾರಿ ಹೊಸಪೇಟೆ ಕಲ್ಲಾಗಿದ್ದರಿಂದ ಹಸಿ ಕಲ್ಲು ಸರ್. ಯಾವುದೇ ಕಾರಣಕ್ಕೂ ಕಲ್ಲು ಕಟ್ಟಾಗಲ್ಲ. ನಾವು ಕಲ್ಲಿಗೆ ನಾವು 30 ವರ್ಷ ವಾರಂಟಿ ಕೊಡ್ತೀವಿ. ಮತ್ತು ನಮ್ಮಲ್ಲಿ 10 ವರ್ಷ ಫ್ರೀ ಸರ್ವಿಸ್ ಇದೆ ಸರ್. ಕೆಲಸಗಾರರ ಬಗ್ಗೆ ತಿಳಿಸ್ಕೊಡ್ತೀರಾ, ಯಾವ ರೀತಿ ಕೆಲಸ ಮಾಡಿಕೊಡ್ತಾರೆ ಹೇಗೆ ಅಂತ? ಸರ್ ನಮ್ಮ ಕೆಲಸಗಾರರ ಬಗ್ಗೆ ಹೇಳೋದಾದ್ರೆ ನಮಗೆಲ್ಲ ಬೆನಿಫಿಟು ಅವರಿಂದನೇ ಸರ್. ತುಂಬ ಇದಿರೋದು ಕೆಲಸಗಾರರಿಂದನೇ. ನಾವು ಎಲ್ಲೇ ಲೊಕೇಶನ್ ಹೇಳಿದ್ರು, ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಹೇಳಿದ್ರು, ಅದೆಷ್ಟೇ ದಿನ ವರ್ಕ್ ಇದ್ದರೂ ನಮ್ಮ ಜೊತೆ ಬಂದು ಅವರು ಆಲ್ಟ್ ಇದ್ದು ಕೆಲಸ ಮುಗಿಸ್ಕೊಡ್ತಾರೆ ಸರ್. ಅದರಲ್ಲೇನಿಲ್ಲ. ನಮ್ಮಲ್ಲಿ ಬಂದು ಒಂದು 150ರಿಂದ 200 ಜನ ವರ್ಕರ್ಸ್ ಇದ್ದಾರೆ. ನಮ್ಮದು ತುಂಬ ಕಡೆ ಈಗ ಆಲ್ರೆಡಿ ವರ್ಕ್ ನಡೀತಾ ಇರೋದ್ರಿಂದ ನೀವು ಎಲ್ಲೇ ಹೇಳಿದ್ರು, ಆಲ್ ಓವರ್ ಕರ್ನಾಟಕ ಯಾವ ಕಡೆ ಹೇಳಿದ್ರು, ಯಾವುದೇ ಮೂಲೆಯಲ್ಲಿ ಹೋದ್ರೆ ಹೇಳಿದ್ರು, ನಮ್ಮ ವರ್ಕರ್ಸ್ ನಿಮ್ಮದು ಎಷ್ಟೇ ಎಕರೆ ಇದ್ದರು ಸರ್, 1 ಎಕರೆಯಿಂದ ನಿಮ್ಗೆ 100 ಎಕರೆ ಇದ್ದರೂ ನಾವು ಬಂದು ಕೆಲಸ ಮಾಡ್ತೀವಿ. ನಮ್ಮ ಲೇಬರ್ ನಿಮ್ಮ ವರ್ಕ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ಪ್ಲಾಟಲ್ಲೇ ಇರ್ತಾರೆ. ಕಂಪ್ಲೀಟ್ ಆದಮೇಲೆ ಬೇರೆ ಪ್ಲಾಟ್ಗೆ ಹೋಗ್ತಾರೆ ಸರ್. 1 ಎಕರೆಗೆಲ್ಲ ಆದರೆ ನಾವು 1.5 ಡೇಗೆಲ್ಲ ಕಂಪ್ಲೀಟ್ ಮಾಡ್ತೀವಿ ಸರ್. ನಮ್ಮ ಕಸ್ಟಮರ್ ಇರಲೇಬೇಕು ಅನ್ನೋದೇನಿಲ್ಲ. ಅವ್ರಿಲ್ದೇ ಇದ್ದರೂ ಅವ್ರ ಕೆಲಸದ ಹತ್ರ ನಾವೇ ನಿಂತ್ಕೊಂಡು ನಮ್ಮ ಕೆಲಸದ ಥರ ನಾವು ಕೆಲಸ ಮಾಡ್ತೀವಿ. ಕಸ್ಟಮರ್ ಬಂದು ಒಂದು ಜಾಗ ತೋರಿಸಿ ಹೋದರೆ ಸಾಕು. ಕಸ್ಟಮರ್ ಎಲ್ಲೇ ಇದ್ದರೂ ನಮಗೆ ಫೈನಲ್ ಕಂಪ್ಲೀಟ್ ಆದ ದಿನ ಬಂದು ನಮ್ಮ ಕೆಲಸ ನೋಡಿ ನಂಗೆ ಪೇಮೆಂಟ್ ಮಾಡಲಿ ಅಂತ ನಾವು ಹೇಳ್ತೀವಿ ಸರ್. ಸರ್ ಕೊನೆಯದಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ಸರ್ ಇಲ್ಲಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ. ಯಾವುದೇ ಟೈಮಲ್ಲಾದರೂ ನೀವು ಕಾಲ್ ಮಾಡ್ಬೋದು. ನಿಮಗೆ ನಾವು ಮಾಹಿತಿ ಹೇಳ್ತೀವಿ. ನಿಮ್ಮ ಮಾಹಿತಿ ನಮ್ಮ ಕೊಟ್ಟಂಥ ಮಾಹಿತಿ ನಿಮಗೆ ಸಂಪೂರ್ಣ ಆದಲ್ಲಿ ನಮ್ಮ ಹತ್ರ ಕೆಲಸ ಮಾಡಿಸಿ ಸರ್ ಅಂತ ನಾವು ಹೇಳ್ತೀವಿ.